ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. XMLC ವೇಣುಗೋಪಾಲ್ ಅವರು ಕೂಡ ಮೊನ್ನೆಯಿಂದ ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದಾರೆ. ಆ ವೇಣುಗೋಪಾಲ್ ಸರ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸ್ಥಳೀಯರಾಗಿದ್ದು STRR ಪ್ರಾಧಿಕಾರದ ಅಧ್ಯಕ್ಷರೂ ಆಗಿದ್ದಂತಹ ನಾಗರಾಜ್ ಅವರು ಸ್ಥಳೀಯರು, ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂತ ನಾಯಕರು. ನಾಗರಾಜ್ರವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತ ಸಚಿವರು, ಕರ್ನಾಟಕ ಸರ್ಕಾರ, ನಿಮ್ಮೆಲ್ಲರ ನೆಚ್ಚಿನ ಸಚಿವರು ಇವತ್ತಿನ ಈ ಕಾರ್ಯಕ್ರಮದ ಹಿಂದೆ ಒಂದು ವಾರದ ನಿರಂತರ ಅವರು ಇಲ್ಲಿ ಇದ್ದುಕೊಂಡು ಶ್ರಮದ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಇದಕ್ಕೊಂದು ಮೂರ್ತ ರೂಪ ಬರಲಿಕ್ಕೆ ಕಾರಣಕರ್ತರವರು, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ ಈ ಕ್ರಿಕೆಟ್ ಕ್ರೀಡಾಂಗಣವೆಂಬ ಕನಸು, ಆ ಕನಸಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕ್ರೀಡಾಂಗಣ ಎಂಬ ಕನಸಿಗೆ, ಭಾರತದ ಎರಡನೇ ಅತಿ ದೊಡ್ಡ ಕ್ರೀಡಾಂಗಣವೆಂಬ ಕನಸಿಗೆ ಮೂರ್ತ ರೂಪವನ್ನು ನೀಡಿದಂತಹ ಧೀಮಂತ ಶಕ್ತಿ ಯಾರು ಅಂದ್ರೆ ಶ್ರೀ DK ಸುರೇಶ್ ಸರ್ ಅವರು. ಅವರ ಪ್ರಯತ್ನ, ಅವರ ಮುಂದಾಳತ್ವ ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ದಯಾನಂದ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಥ್ಯಾಂಕ್ ಯು ಸರ್. ಬಂಧುಗಳೇ, ಈ ಮಹತ್ವಪೂರ್ಣ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕಾಗಿ ನಮ್ಮ ಗೌರವಪೂರ್ವಕ ಆಹ್ವಾನ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಗೃಹ ಮಂಡಳಿ ಶ್ರೀ KM ಶಿವಲಿಂಗೇಗೌಡ. ದಯಮಾಡಿ ಶ್ರೀ ಶಿವಲಿಂಗೇಗೌಡರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾಗಿ ವಿನಂತಿ. ಚಪ್ಪಾಳೆಗಳನ್ನಿತ್ತು ಸ್ವಾಗತಿಸಿ ಬಂಧುಗಳೇ ಶ್ರೀ KM ಶಿವಲಿಂಗೇಗೌಡ. ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. XMLC ವೇಣುಗೋಪಾಲ್ ಅವರು ಕೂಡ ಮೊನ್ನೆಯಿಂದ ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದಾರೆ. ಆ ವೇಣುಗೋಪಾಲ್ ಸರ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸ್ಥಳೀಯರಾಗಿದ್ದು STRR ಪ್ರಾಧಿಕಾರದ ಅಧ್ಯಕ್ಷರೂ ಆಗಿದ್ದಂತಹ ನಾಗರಾಜ್ ಅವರು ಸ್ಥಳೀಯರು, ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂತ ನಾಯಕರು. ನಾಗರಾಜ್ರವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತ ಸಚಿವರು, ಕರ್ನಾಟಕ ಸರ್ಕಾರ, ನಿಮ್ಮೆಲ್ಲರ ನೆಚ್ಚಿನ ಸಚಿವರು ಇವತ್ತಿನ ಈ ಕಾರ್ಯಕ್ರಮದ ಹಿಂದೆ ಒಂದು ವಾರದ ನಿರಂತರ ಅವರು ಇಲ್ಲಿ ಇದ್ದುಕೊಂಡು ಶ್ರಮದ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಇದಕ್ಕೊಂದು ಮೂರ್ತ ರೂಪ ಬರಲಿಕ್ಕೆ ಕಾರಣಕರ್ತರವರು, ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ ಈ ಕ್ರಿಕೆಟ್ ಕ್ರೀಡಾಂಗಣವೆಂಬ ಕನಸು, ಆ ಕನಸಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕ್ರೀಡಾಂಗಣ ಎಂಬ ಕನಸಿಗೆ, ಭಾರತದ ಎರಡನೇ ಅತಿ ದೊಡ್ಡ ಕ್ರೀಡಾಂಗಣವೆಂಬ ಕನಸಿಗೆ ಮೂರ್ತ ರೂಪವನ್ನು ನೀಡಿದಂತಹ ಧೀಮಂತ ಶಕ್ತಿ ಯಾರು ಅಂದ್ರೆ ಶ್ರೀ DK ಸುರೇಶ್ ಸರ್ ಅವರು. ಅವರ ಪ್ರಯತ್ನ, ಅವರ ಮುಂದಾಳತ್ವ ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ದಯಾನಂದ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಥ್ಯಾಂಕ್ ಯು ಸರ್. ಬಂಧುಗಳೇ, ಈ ಮಹತ್ವಪೂರ್ಣ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕಾಗಿ ನಮ್ಮ ಗೌರವಪೂರ್ವಕ ಆಹ್ವಾನ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಗೃಹ ಮಂಡಳಿ
ಶ್ರೀ KM ಶಿವಲಿಂಗೇಗೌಡ. ದಯಮಾಡಿ ಶ್ರೀ ಶಿವಲಿಂಗೇಗೌಡರು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾಗಿ ವಿನಂತಿ. ಚಪ್ಪಾಳೆಗಳನ್ನಿತ್ತು ಸ್ವಾಗತಿಸಿ ಬಂಧುಗಳೇ ಶ್ರೀ KM ಶಿವಲಿಂಗೇಗೌಡ.